ಎಲ್ಲಾ ಕಾರ್ಯಗಳನ್ನು ನಿಯಂತ್ರಿಸತಕ್ಕಂತ ನಿರ್ವಹಿಸತಕ್ಕಂತ ಕೆಲಸ ಮಾಡ್ತದ ಕೋಶ ಕೇಂದ್ರ ಮಾಡ್ತದ. ಯಾವ ರೀತಿ ನಮ್ಮ ಸ್ಕೂಲ್ ನಲ್ಲಿ ಹೆಡ್ ಮಾಸ್ಟರ್ ಅಥವಾ ಆಫೀಸ್ ಹೆಂಗ ಕೆಲಸ ಮಾಡ್ತದಲ್ಲ ಆ ರೀತಿ ಕೋಶ ಕೇಂದ್ರ ಕೆಲಸ ಮಾಡ್ತದ. ಅವಾಗ ಇಲ್ಲಿ ಕೋಶದ ಅತ್ಯಂತ ದೊಡ್ಡ ಕಣದಂಗ ಯಾವ್ದಂದ್ರ ಈ ಒಂದು ಕೋಶ ಕೇಂದ್ರ. ಇದರಲ್ಲಿ ಏನಾಗಿರ್ತಂದ್ರ ನ್ಯೂಕ್ಲಿಯರ್ ಮೆಂಬ್ರೇನ್ ಇರ್ತದ ಅಥವಾ ಕೋಶ ಕೇಂದ್ರ ಪೊರೆ ಇರ್ತದ, ಆನಂತರ ಕಿರು ಕೋಶ ಕೇಂದ್ರ ಇರ್ತದ, ಮತ್ತು ಒಳಭಾಗದಲ್ಲಿ ಏನಾಗಿರ್ತದ ದಾರದಂತ ಎಳೆಗಳಂತೆ ರಚನೆ ಇರ್ತದ. ಈ ದಾರದಂತ ಎಳೆಗಳ ರಚನೆ ಏನಾಗಿರ್ತದ ಇದ ಡಿಎನ್ಎ ದಿಂದ ಮಾಡಲ್ಪಟ್ಟಿರ್ತದ. ಆ ಡಿಎನ್ಎನ್ಯಾಗ ಡಿಎನ್ಎ ಏನ್ ಮಾಡಲ್ಪಟ್ಟಿರ್ತದ ಡಿಎನ್ಎ ದಿಂದನ ಕ್ರೋಮೋಸೋಮ್ಗಳು ತಯಾರಾಗಿರ್ತಾವ ಅಥವಾ ವರ್ಣ ತಂತುಗಳು ತಯಾರಾಗಿರ್ತಾವ. ಉದಾಹರಣೆಗೆ ತಾತನ ಕಣ್ಣುಗಳಂತಿರುವ ನೀಲಿ ಬಣ್ಣದ ಕಣ್ಣುಗಳು. ಕ್ರೋಮೋಸೋಮ್ಗಳು ಮನುಷ್ಯನಲ್ಲಿ ಎಷ್ಟಿದಾವ ಅಂದ್ರೆ ಮನುಷ್ಯನಲ್ಲಿ 46 ಅಥವಾ 23 ಜೊತೆಗಳಿವೆ. ಒಂದು ಕ್ರೋಮೋಸೋಮ್ ಅಂತದ, ಇನ್ನೊಂದು ಕ್ರೋಮೋಸೋಮ್ ಇರ್ತದ. ಇಂಥವ ಎರಡೆರಡು ಕ್ರೋಮೋಸೋಮ್ಗಳದ್ದು ಸೆಟ್ ಎಷ್ಟಿರ್ತಾವ 23 ಜೋಡಿ ಇರ್ತವೆ. ಎಷ್ಟಿರ್ತಾವ 23 ಜೋಡಿ ಇರ್ತವೆ. ಇಲ್ಲಿ ಉತ್ಪತ್ತಿಯಾದಂತಹ ರೈಬೋಸೋಮ್ಗಳು ನ್ಯೂಕ್ಲಿಯಸ್ನಿಂದ 23 ಜೋಡಿನಾಗ 22 ಜೋಡಿ ಕ್ರೋಮೋಸೋಮ್ಗಳು ಏನಾಗಿರ್ತಾವ ಅಂದ್ರೆ ನಮ್ಮ ದೇಹದ ಎಲ್ಲಾ ಗುಣಲಕ್ಷಣಗಳನ್ನ ಇತರೆ ಕಣದಂಗಗಳು ಕೋಶ ದ್ರವ್ಯ ಅಥವಾ